ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿಯ ತುಮಕೋಸ್ನ ಸೂಪರ್ ಮಾರ್ಕೆಟ್ನ ಆವರಣದಲ್ಲಿ ಶಿವಮೊಗ್ಗ ಚಂದ್ರಗಿರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶಾಖಾ ಸಂಸ್ಥೆಯು ಶುಕ್ರವಾರದಿಂದ ಪ್ರಾರಂಭವಾಗಿದ್ದು, ನೂತನ ಆಸ್ಪತ್ರೆಯ ಉದ್ಘಾಟನೆಗೆ ತುಮಕೋಸ್ ಅಧ್ಯಕ್ಷ ಆರ್.ಎಂ. ರವಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಚಂದ್ರಗಿರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರುಗಳಾದ ಡಾಕ್ಟರ್ ಗಿರೀಶ್, ಡಾಕ್ಟರ್ ಜಯಚಂದ್ರ, ಪ್ರವೀಣ್, ತುಮಕೂರು ನಿರ್ದೇಶಕರಾದ ರಾಜು ಪಾಟೀಲ್, ದೇವರಾಜ್ ಅರವನಹಳ್ಳಿ, ಚಂದ್ರಶೇಖರ್ ಅಗರಬನಟ್ಟಿ, ಗಂಗಾಧರಪ್ಪ ವಡ್ನಾಳ್, ತುಮಕೋಸ್ ವ್ಯವಸ್ಥಾಪಕ ನಿರ್ದೇಶಕ ಮಧು ಸೇರಿದಂತೆ ಇತರೆ ನಿರ್ದೇಶಕರು ಮತ್ತು ಆಸ್ಪತ್ರೆ ಆಡಳಿತ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಸತೀಶ್ ಎಂಪವರ್, ಚನ್ನಗಿರಿ. ಒಂದು ಕಾಯಿಸ್ಕೊಂಡು ಒಂದು ಅಲ್ಲಿ ಈಗ ಪೂಜೆ ಮಾಡಿದ್ರಲ್ಲ ಆ ಗರ್ಭ ಹಚ್ಚಿ ಬೆಳಗ್ಸಿದ ಅವ್ರ ಪುಟಗಿ. ಆಮೇಲೆ ನೀವ್ಯಾರು ತಡ್ಡು ಹುಡುಗಿ ತಡ್ಡು ಒಂದು ಬಾಗಿಲು ಪೂಜೆ ಮಾಡ್ರೆ ಮಗು ಇದೆ ಅಲ್ಲ ಮೈಂಡು ಇದಕ್ಕೊಂದು ಬಾಗಿಲು ಪೂಜೆ ಮಾಡ್ಕೊಳ್ಳಿ. ಬಾಗಿಲು ಪೂಜೆ ಮಾಡೋ ಯಾರೊಬ್ರು ಮೊದಲನೇದಾಗಿ ಇವತ್ತೇನು ಚಂದ್ರಗಿರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಆರಂಭ ಆಗಿದೆ. ಈ 2 ಜನ ವೈದ್ಯರು ದ್ವಯರು ಇಲ್ಲೇ ಇದ್ದಾರೆ. ಇವರಿಗೆ ಮೊದಲು ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಸಂಘದ ಸದಸ್ಯರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಇವರಿಗೆ ಶುಭ ಕೋರ್ತೀನಿ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಏನು ಅಂದರೆ ನಮ್ಮ ಜನಗಳಿಗೆ ಹತ್ತಿರದಲ್ಲೇ ಆರೋಗ್ಯ ಸೇವೆ ದೊರಕಬೇಕಾಯಿತು. ಚನ್ನಗಿರಿಯಲ್ಲಿ ಆರ್ಥಿಕವಾಗಿ ಮುಂದುವರೆದಿರೋದೇನೋ ನಿಜ, ಅದು ಎಲ್ಲರಿಗೂ ಗೊತ್ತಿರೋ ಅಂಥ ಸಂಗತಿ. ಆದರೆ ಏನು ಮೂಲ ಸೌಕರ್ಯದಲ್ಲಿ ಭಾಳ ಮುಖ್ಯವಾದದ್ದು ಒಂದು ಏನು ಅಂದರೆ ಆರೋಗ್ಯ ಸೇವೆ. ಈ ಆರೋಗ್ಯ ಸೇವೆಯೂ ಸಹಿತ ಇಲ್ಲಿ ಸಿಗುವಂಗೆ ಆಗಿರೋದು ತುಂಬ ಸಂತೋಷದ ವಿಚಾರ. ನಾವು ಪ್ರಪ್ರಥಮವಾಗಿ ನಮ್ಮ ಡಾಕ್ಟ್ರ್ ಹತ್ರ ಕೇಳ್ಕೊಂಡಿದ್ದೆ ಇಷ್ಟು, ನೀವಿಲ್ಲಿ ಫಸ್ಟ್ ಒಂದು ಚಿಕ್ಕದಾಗೆ ಆಗಿರಲಿ, ಚೊಕ್ಕದಾಗಿ ಒಂದು ಹಾಸ್ಪಿಟಲ್ನ ಓಪನ್ ಮಾಡಿ, ಇಲ್ಲಿ ಲ್ಯಾಬು ಮತ್ತು ಡಯಾಗ್ನಿಸ್ ಸೆಂಟರ್ಸ್ ಮಾಡಿ, ಆಮೇಲೆ ಡೇ ಕೇರು ಮಾಡಿ ಅಂತ ಹೇಳಿದರೆ ಅವರು ಸಂಪೂರ್ಣವಾಗಿ ಇದರಲ್ಲಿ ವರ್ಕೌಟ್ ಮಾಡಿ, ಸುಮ್ಮನೆ ಒಪ್ಪೋದು ಅನ್ನೋದಕ್ಕೂ ಬೇರೆ ಆ ನಿಟ್ಟಲ್ಲಿ ಶಿವಮೊಗ್ಗದಿಂದ ಇಲ್ಲಿ ಬಂದ್ಬಿಟ್ಟು ಒಂದು ಇವ್ರದ್ದೇ ಆದ ಒಂದು ಬ್ರ್ಯಾಂಚ್ ಮಾಡಿಬಿಟ್ಟು ಇಲ್ಲಿಯವರಿಗೆ ಆರೋಗ್ಯ ಸೇವೆಗೆ ಡೆಡಿಕೇಟ್ ಮಾಡೋದು ಅದು ಈಸಿ ಟಾಸ್ಕ್ ಅಲ್ಲ. ಯಾಕೆಂದರೆ ಡಾಕ್ಟರ್ಸ್ ಆದ ತಕ್ಷಣ ಎಲ್ಲರೂ ಅಟ್ಲೀಸ್ಟ್ ಜಿಲ್ಲಾ ಹೆಡ್ ಕ್ವಾರ್ಟ್ರಿಂದ ಮಹಾನಗರ ಪಾಲಿಕೆ ಅಂದರೆ ಬೆಂಗಳೂರು ಆ ಥರ ಹೋಗೋ ಅಂಥ ಕಡೆಗೆ ಹೆಚ್ಚಿನ ಕಡೆ ಗಮನ ಹರಿಸ್ತಾರೆ. ತಾಲೂಕಾ ಮಟ್ಟದಲ್ಲೂ ಇವರು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಇಲ್ಲಿಯ ಜನಗಳಿಗೆ ಆರೋಗ್ಯ ಸೇವೆ ಕೊಡಬೇಕು ಅನ್ನೋದನ್ನು ಅವ್ರ ಮನಸ್ಸಲ್ಲಿ ಮಾಡಿ ಬಂದಿರೋದು ನನಗೆ ಖುಷಿ ತಂದಿದೆ. ಯಾಕೆಂದರೆ ನಾವು ಈ ಬಿಲ್ಡಿಂಗು ಈ ಒಂದು ಏನು ಮಾಲ್ ಆದ ನಂತರ ಸೂಪರ್ ಮಾರ್ಕೆಟ್ ಮಾಡಿದ್ವಿ, ಅದರ ನಂತರ ನಾವಿಲ್ಲಿ ಆರೋಗ್ಯ ಸೇವೆಗೆ ಏನಾದ್ರು ಒಂದು ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಿದ್ವಿ. ಆದರೆ ಅದು ಈಡೇರಲಿಲ್ಲ. ಅದರ ನಂತರ ಚಂದ್ರಗಿರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇವ್ರನ್ನ ಭೇಟಿಯಾಗಿ ಇವ್ರ ಜೊತೆಗೆ ನಾವು ಮಾತಾಡಿದಾಗ ಸ್ಪಂದಿಸಿದ್ರು. ಅನೇಕ ಎಡರು ಇವರಿಗೆ ಏನು ಕಾನೂನಾತ್ಮಕವಾಗಿ ಹಲವಾರು ಪರ್ಮಿಷನ್ಗಳನ್ನ ತಗೋಬೇಕಿತ್ತು, ಅದೆಲ್ಲ ತಗೊಳ್ಳೋದ್ರಲ್ಲಿ ಸ್ವಲ್ಪ ಡಿಲೇ ಆಯಿತು. ಇವರು ಸಹಿತ ತುಂಬ ಕಷ್ಟಪಟ್ಟರು. ಯಾಕೆಂದರೆ ಕಾನೂನು ತೊಡಕುಗಳು ವಿಪರೀತ. ಈ ಕಾನೂನಾತ್ಮಕವಾಗಿ ಮಾಡಬೇಕು ಅಂದಾಗ ವಿಪರೀತವಾಗಿರುತ್ತೆ. ಅದೆಲ್ಲದನ್ನು ಇಲ್ಲಿ ಅವರು ಪರ್ಮಿಷನ್ ಎಲ್ಲದನ್ನು ತಗೊಂಡು ಯಾವುದೇ ವಿತೌಟ್ ಪರ್ಮಿಷನ್ ನಾವಿಲ್ಲಿ ಮಾಡಬಾರ್ದು, ಬೇರೆಯವರು ಅಬ್ಜೆಕ್ಷನ್ ಮಾಡಿದರೆ ತೊಂದರೆ ಆಗುತ್ತೆ, ನಾಳೆ ಪ್ರಾರಂಭ ಮಾಡಿ ಅರ್ಧ ಹಂತದಲ್ಲೇ ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದರೆ ತುಂಬ ಅನಾಹುತ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವರು ಎಲ್ಲ ಪರ್ಮಿಷನ್ನು ತಗೊಂಡು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಡೀ ನಮ್ಮ ಸದಸ್ಯರ ಪರವಾಗಿ, ತಾಲೂಕಿನ ಪರವಾಗಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಇವರು ಹೆಚ್ಚು ಈ ಒಂದು ಹಂತದಲ್ಲಿ ಒಂದು ಸ್ಟ್ರೀಮ್ ಲೈನಿಗೆ ಬರೋವರೆಗೂ ಸ್ವಲ್ಪ ಇವರು ಈ ಭಾಗದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕಾಗುತ್ತೆ. ಖಂಡಿತ ಇವರಿಬ್ಬರು ಡಾಕ್ಟ್ರುಗಳು ಮತ್ತು ಇವರ ಜೊತೆಗಿರೋರೆಲ್ಲರೂ ಡೆಡಿಕೇಟೆಡ್ ಪರ್ಸನಾಲಿಟೀಸ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವರು ಖಂಡಿತ ಇಲ್ಲಿ ಈ ಒಂದು ಇದನ್ನು ನಮ್ಮ ಜನರಿಗೆ ಇದು ದುಡಿಮೆ ಇನ್ನೊಂದು ಅನ್ನೋದು ಪ್ರಶ್ನೆ ಬೇರೆ. ಡಾಕ್ಟರ್ಸ್ ಆಗಿ ಅವರು ವೃತ್ತಿ ಧರ್ಮದಲ್ಲಿ ಸೇವೆ ನೀಡಿ ಹಣ ಸಂಪಾದಿಸೋದು ಎಲ್ಲರೂ ಮಾಡೋದು ಅಷ್ಟೇ. ನಾನು ಅಡಿಕೆ ತೋಟ ಬೆಳೆದ್ರು ಅದನ್ನೇ ಮಾಡ್ತಿರೋದು.
ಹಾಗಾಗಿ ಮೊದಲನೇದ ಆದ್ಯತೆ ಇವ್ರ ಸೇವೆ ರೂಪದಲ್ಲಿ ಅದು ತಾಲೂಕಾ ಮಟ್ಟದಲ್ಲಿ ಬಂದಿರೋದ್ರಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯ ಸಹಕಾರ ಸಿಗಲಿ ಅಂತ ಹಾರೈಸಿ